ನೈಮಾರ್ಗೆ ಏನಾಯ್ತು ಸಡನ್ಲಿ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಕ್ಕೆ? ಬಿಕಾಸ್ ನೈಮಾರ್ನ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾವ್ ಯಾವತ್ತೂ ನೋಡೇ ಇಲ್ಲ ಬಿಫೋರ್. ಬೇಸಿಕಲಿ ಏನಾಗಿದೆ ಅಂದ್ರೆ ಕೋಪಾ ಬ್ರೆಜಿಲ್ ಅನ್ನೋ ಟೂರ್ನಮೆಂಟ್ ಇರುತ್ತೆ. ಇದು ನಾಕ್ಔಟ್ ಮ್ಯಾಚ್ ಇರುತ್ತೆ ಬಿಟ್ವೀನ್ ರೋಮಾ ವರ್ಸಸ್ ಸ್ಯಾಂತೋಸ್. ಸ್ಯಾಂತೋಸ್ ಅನ್ನೋ ಕ್ಲಬ್ಗೆ ನೈಮಾರ್ ಆಡೋದು ಆಬ್ವಿಯಸ್ಲಿ. ಸೊ ಈ ಮ್ಯಾಚ್ ಸ್ಟಾರ್ಟ್ ಆಗೋಕಿನ ಮುಂಚೆ ವಾರ್ಮ್ ಅಪ್ ಅಲ್ಲಿ ರೆಮೋ ಫ್ಯಾನ್ಸ್ ನೈಮಾರ್ನ ಕಂಟಿನ್ಯೂ ಆಗಿ ಅಬ್ಯೂಸ್ ಮಾಡ್ತಾ ಇರ್ತಾರೆ ವಾರ್ಮ್ ಅಪ್ ಮಾಡೋ ಟೈಮ್ ಅಲ್ಲಿ. ಸೊ ಈ ಇನ್ಸಿಡೆಂಟ್ಗೆ ಮೇನ್ ಫ್ಲೇರ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನೇಮಾರ್ಗೆ ಇದು ಈಗೋಗೆ ಟಚ್ ಆಗುತ್ತೆ. ಯಾವ ಲೆವೆಲ್ಗೆ ಅಬ್ಯೂಸ್ ಮಾಡ್ತಾರೆ ಅಂದ್ರೆ ರೇಮೋ ಫ್ಯಾನ್ಸ್ ನೇಮಾರ್ಗೆ, ನೀನ್ ವರ್ಲ್ಡ್ ಕಪ್ ಸೋತಿದ್ಯಾ, ನಿನ್ನಿಂದೇನೆ ವರ್ಲ್ಡ್ ಕಪ್ ಸೋತಿರೋದು ಬ್ರೆಜಿಲ್ ಅನ್ನೋ ಆ ರೇಂಜಿಗೆ ಅಬ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನೈಮಾರ್ಗೆ. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಈಗೋದಲ್ಲಿ ಇರ್ತಾರೆ ನೈಮಾರ್. ಸೊ ಮ್ಯಾಚ್ ಏನೋ ಸ್ಟಾರ್ಟ್ ಆಗುತ್ತೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವ್ರು ಮಾತ್ರ ಇರೋದೇ ಇಲ್ಲ. 46 ಮಿನಿಟ್ ಗೆ ಎಂಟ್ರಿ ಕೊಟ್ಟು 74th ಮಿನಿಟ್ ಗೆ ಅಸಿಸ್ಟ್ ಕೊಟ್ಟು ಸ್ಯಾಂತೋಸ್ ಟೀಮ್ ಗೆ ಒಂದು ಗೋಲ್ ತರಿಸ್ತಾರೆ. ಅವಾಗ ನೈಮರ್ ಸೆಲೆಬ್ರೇಷನ್ ಮಾಡೋ ಟೈಮ್ ಅಲ್ಲಿ ಅಪೋನೆಂಟ್ ಟೀಮ್ ಹತ್ರ ಹೋಗ್ಬಿಟ್ಟು ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಮಾಕ್ ಮಾಡಿ ಅಗ್ರೆಸಿವ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಆಲ್ಸೋ ಮ್ಯಾಚ್ ಮುಗಿದ್ಮೇಲೆ ಅಪೋನೆಂಟ್ ಫ್ಯಾನ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವ್ರು ಮಾರ್ಕ್ ಮಾಡ್ತಾರೆ ಎಲಿಮಿನೇಟ್ ಆಗಿದ್ದೀರಾ ಅಂತ. ಅದು ಫ್ಯಾನ್ಸ್ ಗೆ ಇನ್ನ ರೇಜ್ ಆಗುತ್ತೆ. ಸೊ ಈ ಕ್ಲಾಶ್ ಇಲ್ಲೇ ಸ್ಟಾಪ್ ಆಗ್ದಿರಾ ಡ್ರೆಸ್ಸಿಂಗ್ ರೂಮ್ ಹೋಗೋ ಟನಲ್ ವರ್ಗೂ ಹೋಗುತ್ತೆ ಈ ಫೈಟ್. ಆ ಟನಲ್ ಅಲ್ಲಿ ಅಪೋನೆಂಟ್ ಫ್ಯಾನ್ಸ್ ಇದ್ದಾಗ ಅವ್ರಿಗೂ ಕೂಡ ಮೋಕ್ ಮಾಡದೆ ಬಿಡೋದೇ ಇಲ್ಲ ನೈಮರ್. ಅವ್ರಿಗೂ ಕೂಡ ಎಲಿಮಿನೇಟೆಡ್ ಅಂತ ಈ ತರ ಜೋರಾಗಿ ಅಗ್ರೆಸಿವ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಮಕ್ಕದ ಮುಂದೆ. ಸೊ ಇದಾಗಿತ್ತು ನೈಮರ್ ಸ್ಟೋರಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅಂಡ್ ಫಾಲೋ ಮಾಡೋದ್ ಮಾತ್ರ ಮಿಸ್